ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ರಾಮಸಾಗರ ಗ್ರಾಮದ ರೈತರು ಸುಮಾರು 18 ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಬೆಳೆ ಬೆಳೆದಿದ್ದರು. ಗುಜರಾತಿನಿಂದ ಗುಣಮಟ್ಟದ ಸಸಿಗಳನ್ನು ತಂದು 5 ವರ್ಷಗಳ ಕಾಲ ಆರೈಕೆ ಮಾಡಿ ಗೊಬ್ಬರ ಮತ್ತು ಔಷಧಿಗಳನ್ನು ಬಳಸಿ ಉತ್ತಮ ಫಸಲು ಪಡೆಯುವ ನಿರೀಕ್ಷೆಯಲ್ಲಿದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನೀಗ ಸರ್ವೆ ನಂಬರ್ 79/10 ನಂದು ಬಂದ್ಬಿಟ್ಟು ಇದು 5 ಎಕರೆ ಜಮೀನು. 5 ಎಕರೆ ಜಮೀನಲ್ಲಿ ಈಗ ನಾನು ಗಿಡ ಗುಜರಾತಿಂದ ತರಿಸಿದ್ದೆ ಗಿಡನ. ಈ ಗಿಡ ಹಾಕಿದಾಗಲಿಂದ ಇಲ್ಲಿವರೆಗೂ ನನಗೆ ಸುಮಾರು ಈಗ ಒಂದು 40ರಿಂದ 50 ಲಕ್ಷ ರೂಪಾಯಿ ಖರ್ಚಾಗಿದೆ 3 ವರ್ಷದಿಂದ. ಹಾಗಾಗಿ ಮೊನ್ನೆ ಬರ್ತಕ್ಕಂಥ ಮಳೆ ನನಗೀಗ ಮಳೆ ಬಿದ್ದುಬಿಟ್ಟು ಆನೆಕಲ್ಲು ಬಿದ್ದುಬಿಡ್ತಾರೆ. ನಾನೀಗ ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಈಗ ನನಗೆ ಮೆಡಿಸಿನ್ ದುಡ್ಡು ಬರ್ತಾ ಇಲ್ಲ ಇದರಲ್ಲಿ. ಈಗ ಹಂಗಾಗಿ ತುಂಬ ನಷ್ಟದಲ್ಲಿದ್ದೀನಿ. ಇನ್ಸೂರೆನ್ಸು ಕಟ್ಟಿದ್ದೀನಿ. ಆದರೆ ಇನ್ಸೂರೆನ್ಸ್ದವರು ಬಂದಿದ್ದರು, ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಮ್ಗೆ ಇನ್ಸೂರೆನ್ಸ್ ಸಮೇತವಾಗಿ ಇನ್ನೂ ಯಾವುದೇ ಏನು ಸ್ಪಂದಿಸಿಲ್ಲ ನಮಗೆ. ಅವರು ಎಲ್ಲ ಅಧಿಕಾರಿಗಳು ಬಂದು ಹೋಗಿದ್ರು. ಒಬ್ಬರು ಅವ್ರು ಬಂದು ಪರಿಹಾರಕ್ಕೆ ನಾವು ಹಾಕಿದ್ದೀವಿ, ಈ ಪರಿಹಾರ ಬರುತ್ತೆ ಹಾಗೆ ಹೀಗೆ ಅಂತಿಂದ ಹೇಳೋದ್ರಲ್ಲೇ ಇದ್ದಾರೆ. ಇನ್ನು ನಮ್ಗೆ ಯಾವುದೇ ರೀತಿಯಲ್ಲಿ ಏನೂ ಬಂದಿಲ್ಲ. ಹಾಗಾಗಿ ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ. ಸರ್ಕಾರ ಮತ್ತು ಇದಕ್ಕೆ ಏನಾದರೂ ನಮಗೆ ಪರಿಹಾರದ ಅನುಕೂಲ ಮಾಡಿಕೊಟ್ರೆ ನಮಗೆ ಸ್ವಲ್ಪ ಇದಾಗುತ್ತೆ ಅಂತ, ಮುಂದೆ ನಮ್ಗೆ ದಾರಿ ಮಾಡಿಕೊಟ್ರೆ ನಮಗೆ ಇದಾಗುತ್ತೆ ಅಂತಕ್ಕಂಥ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ. ಗಜ್ಗನಹಳ್ಳಿ ಗ್ರಾಮ, ಸರ್ವೆ ನಂಬರು, ನಂದು ಊರು ರಾಮಸಾಗರ, ನಾನು ವಾಸ ಮಾಡೋದು. ಜಮೀನು ಗಜ್ಗನಹಳ್ಳಿ, ನನ್ನ ಜಮೀನು. ಬೆಳೆ ಹೂ ಬಿಟ್ಟು ಕಾಯಿ ಕಟ್ಟಿದ್ದ ಸಮಯದಲ್ಲೇ ಸುರಿದ ಭಾರೀ ಆಲಿಕಲ್ಲು ಮಳೆ ಇಡೀ ತೋಟವನ್ನು ಹಾನಿಗೊಳಿಸಿದೆ. ಕೊಯ್ಲಿಗೆ ಸಿದ್ಧವಾಗಿದ್ದ ದಾಳಿಂಬೆ ನೆಲಕ್ಕುರುಳಿದ್ದು ರೈತರ 5 ವರ್ಷದ ಶ್ರಮ ಕೆಲವೇ ಕ್ಷಣಗಳಲ್ಲಿ ಮಣ್ಣು ಪಾಲಾಗಿದೆ. ಕಾಟಯ್ಯ, ಟಿ ತಿಪ್ಪೇಸ್ವಾಮಿ, ಪಾಪಮ್ಮ, ಕಾಮಸೂರಯ್ಯ, ಬುಡ್ಲಿ ತಿಪ್ಪೇಸ್ವಾಮಿ, ಪಾಲಯ್ಯ ಹಾಗೂ ತಿಪ್ಪಯ್ಯ ಸೇರಿದಂತೆ ಹಲವು ರೈತರು ತಮ್ಮ ಬಂಡವಾಳದ ಜೊತೆಗೆ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದು ಸುಮಾರು 40 ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನು ಹೂಡಿಕೆ ಮಾಡಿದ್ದರು. ಈಗ ಬೆಳೆ ನಾಶವಾಗಿರುವುದರಿಂದ ಸಾಲ ತೀರಿಸುವ ಚಿಂತೆಯೇ ಅವರನ್ನು ಕಾಡುತ್ತಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಬೆಳೆ ಹಾನಿಯನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಸಿಗುವ ಪರಿಹಾರ ನಷ್ಟಕ್ಕೆ ಸಮರ್ಪಕವಾಗುತ್ತದೆಯೇ ಎಂಬ ಅನುಮಾನ ರೈತರಲ್ಲಿ ಮನೆ ಮಾಡಿದೆ. ಬೆಳೆ ಕಳೆದುಕೊಂಡ ನೋವಿನ ಜೊತೆಗೆ ಸಾಲದ ಹೊರೆ ಎದುರಿಸುತ್ತಿರುವ ಅನ್ನದಾತರು ಸರ್ಕಾರ ತಕ್ಷಣ ವಿಶೇಷ ಪರಿಹಾರ ಘೋಷಿಸಿ ಆರ್ಥಿಕ ನೆರವು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಕೃತಿಯ ಹೊಡೆತದಿಂದ ಕಂಗೆಟ್ಟಿರುವ ರೈತರ ಬದುಕು ಪುನಃ ಹಳಿಗೆ ಬರಲು ಸರ್ಕಾರದ ಸ್ಪಂದನೆ ಈಗ ಅತ್ಯಗತ್ಯವಾಗಿದೆ. ಕಿರಣ್, ಪ್ರಗತಿ ಟಿವಿ, ಚಳ್ಳಕೆರೆ.